ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಪ್ರತಿಷ್ಠಿತ ಶಾಲೆ, ಈ ಪ್ರತಿಷ್ಠಿತ ಶಾಲೆ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಸಮಯ ಬೇಕಾಗುತ್ತದೆ. ನಮ್ಮ ದೇಶಕ್ಕೆ ಒಬ್ಬ ಪ್ರಮುಖ ಮುಖ್ಯಮಂತ್ರಿಯನ್ನ ಕೊಟ್ಟಿರತಕ್ಕಂಥ ಒಂದು ಹೆಗ್ಗಳಿಕೆ ನಮ್ಮ ಸಂತ ಜಾನ್ ವಿದ್ಯಾ ಸಂಸ್ಥೆಗೆ ಸಲ್ಲುತ್ತದೆ ಮಕ್ಕಳ. ಅಷ್ಟೇ ಅಲ್ಲದೆ ನಮ್ಮ ಸಂಪುಟ ದರ್ಜೆಯ ಸಚಿವರನ್ನ ಕರ್ನಾಟಕಕ್ಕೆ ನೀಡಿರತಕ್ಕಂಥ ಗೌರವ ನಮ್ಮ ವಿದ್ಯಾ ಸಂಸ್ಥೆಗೆ ಸಲ್ಲುತ್ತದೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇರತಕ್ಕಂಥ ಹಲವಾರು ಪ್ರಸಿದ್ಧ ನರ್ಸಿಂಗ್ ಹೋಮ್ಗಳಲ್ಲಿ ಸೇವೆ ಸಲ್ಲಿಸತಕ್ಕಂಥ ನುರಿತ ತಜ್ಞ ವೈದ್ಯರನ್ನ ತಯಾರಿಸಿದ ದೊಡ್ಡ ಕಾರ್ಖಾನೆ ಯಾವುದು ಅಂತಂದ್ರೆ ಅದು ಸಂತ ಜಾನ್ ವಿದ್ಯಾ ಸಂಸ್ಥೆ. ಇಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸರಿಸುಮಾರು 15 ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ಸುಮಾರು 10 ವರ್ಷಗಳ ನಿರಂತರವಾಗಿ ಅವರು ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ವಿನೂತನ ತಂತ್ರಗಾರಿಕೆಯಿಂದ ಸಾವಿರಾರು ಮಕ್ಕಳ ಮನಸ್ಸನ್ನ ಅದ್ಭುತವಾಗಿ ಅರಳಿಸಿದ್ದಾರೆ. ಕಲಿಕೆಯಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಉಂಟು ಮಾಡಲು 12 ವರ್ಷಗಳ ಹಿಂದೆಯೇ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ಅನ್ನ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಲವಾರು ವರ್ಷಗಳು ಇಂಗ್ಲಿಷ್ ವಿಷಯದ ಸಂಪನ್ಮೂಲ ಶಿಕ್ಷಕರಾಗಿ ನಮ್ಮ ಇಲಾಖೆಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಶ್ರೇಷ್ಠ ಸಾಧನೆ ಅಂತಂದ್ರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಕಡು ಬಡತನದಲ್ಲಿರ್ತಕ್ಕಂಥ ಮಕ್ಕಳು, ಫೀಸ್ ಕಟ್ಟಕ್ಕೆ ಆಗಲ್ಲ ಅಂತಕ್ಕಂಥ ಹಲವಾರು ಮಕ್ಕಳನ್ನ ಗುರುತಿಸಿ ಶಾಶ್ವತವಾಗಿ ಅಂತ ಮಕ್ಕಳನ್ನ ದತ್ತು ಪಡೆದುಕೊಂಡು ಅವರು ತುಂಬಾ ಒಂದು ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥ ಕಾಯಿಲೆ, ಗಂಭೀರವಾಗಿರ್ತಕ್ಕಂಥ ಕಾಯಿಲೆಗಳಿಗೆ ತುತ್ತಾಗಿರ್ತಕ್ಕಂಥ ಆ ಮಕ್ಕಳ ತಂದೆ ತಾಯಿಗಳನ್ನ ಗುರುತಿಸಿ ಅವರ ಔಷಧಿಗೆ ಬೇಕಾಗ್ತಕ್ಕಂಥ ಹಣ ಸಹಾಯವನ್ನ ಅವರು ನೀಡಿದ್ದಾರೆ. ದೂರದಲ್ಲಿರ್ತಕ್ಕಂಥ ಮಕ್ಕಳ ಮನೆಗಳಿಗೆ ಭೇಟಿ ನೀಡಿ ಆ ಮನೆಯ ಕುಂದು ಕೊರತೆಗಳನ್ನ ಕೇಳಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನ ಎಲ್ಲ ಶಿಕ್ಷಕರ ಜೊತೆ ಸೇರಿ ಚರ್ಚೆ ಮಾಡಿ ಅವುಗಳನ್ನ ನಿವಾರಿಸುತ್ತಾರೆ. ಇನ್ನು ದೊಡ್ಡ ಸಾಧನೆ ಅಂತಂದ್ರೆ ಪ್ರತ್ಯೇಕ ಲಾಸ್ಟ್ ಇಯರ್ ಹೇಳ್ಬೇಕು ಅಂತಂದ್ರೆ ನಮ್ಮ ಶಾಲೆ ಸ್ವಲ್ಪ ಬಡ ಮಕ್ಕಳಿದ್ದಾರೆ, ಮನೆಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಓದ್ಬೇಕು ಅಂತಂದ್ರೆ. ಅದಕ್ಕೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂತಂದ್ರೆ ಜನವರಿ ತಿಂಗಳಿಂದ ಹಿಡ್ಕೊಂಡು ಮಾರ್ಚ್ ತಿಂಗಳವರೆಗೆ ಯಾರಿಗೆ ಮನೆಯಲ್ಲಿ ಓದಲು ಸೌಲಭ್ಯ ಇರಲ್ಲ ಅಂತ ಮಕ್ಕಳನ್ನ ಗುರುತಿಸಿ ಸಂಜೆ 6 ಗಂಟೆಯಿಂದ ರಾತ್ರಿ 9:30 ಗಂಟೆವರೆಗೆ ರಾತ್ರಿಯ ಪಾಳಿಯಲ್ಲಿ ಮಕ್ಕಳಿಗೆ ಒಂದು ಓದ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಮುಖ್ಯ ಗುರು ಅಂತಂದ್ರೆ ನಮ್ಮ ಶ್ರೀಯುತ ಶಾಂತುಶೀಲನ್ ಸರ್. ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಳ್ಳಾರಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರೀತಿಯ ಮುದ್ದು ಮಕ್ಕಳೇ, ಬೆಟ್ಟ ಎಂದಿಗೂ ಯಾರ ಮುಂದೆ ತಲೆಬಾಗಲ್ಲಂತೆ. ಬೆಟ್ಟ ಎಂದಿಗೂ ಯಾರ ಮುಂದೆ ತಲೆಬಾಗಲ್ಲ. ಆದರೆ ಕಷ್ಟಪಟ್ಟು ಬೆಟ್ಟವನ್ನು ಹತ್ತಿದರೆ ಆ ಬೆಟ್ಟ ನಮ್ಮ ಪಾದದ ತುದಿಯಲ್ಲಿರ್ತದಂತೆ. ಕಷ್ಟಪಟ್ಟು ಹತ್ತಿದರೆ ಯಾರ ಕೆಳಗೆ ತಲೆಯನ್ನು ಬಾಗದಿರ್ತಕ್ಕಂಥ ಬೆಟ್ಟ ನಮ್ಮ ಪಾದದ ಕೆಳಗೆ ಬರುತ್ತದೆ. ಆ ರೀತಿ ತಮ್ಮ ಶ್ರಮದಿಂದ ಮೇಲೆ ಬಂದು ಈ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಸರ್ ಅವರ ಹಿರಿಯ ಸಹೋದರರಾಗಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಪ್ರಸಾದ್ ಸರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ತಾನೇ ನಮ್ಮ ಇಂಡೋರ್ ಸ್ಟೇಡಿಯಂ 2 ಕಾರ್ಯಕ್ರಮಗಳು ಈ ಇನ್ಸ್ಟಿಟ್ಯೂಷನಿಂದ ಇವತ್ತು ನಡೀತಾ ಇದೆ. ಒಂದು ಇಂಡೋರ್ ಸ್ಟೇಡಿಯಂ ಉದ್ಘಾಟನೆ, ಎರಡನೇದು ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ಸ್. ಈ ಸುಂದರವಾದ ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ಹೆನ್ರಿ ಡಿಸೋಜ್ ಬಿಷಪ್ ಪಾದಗಳಿಗೆ ವಂದಿಸುತ್ತಾ, ಹಾಗೆ ಇಲ್ಲಿ ಗೌರವಾನ್ವಿತ ಅತಿಥಿಗಳಾದ ಮತ್ತೋರ್ವ ಅತಿಥಿಗಳು ಸುನೀಲ್ ರಾಲ್ಫಾ, ವೈಸ್ ಪ್ರೆಸಿಡೆಂಟ್
ಸೀನಿಯರ್ ವೈಸ್ ಪ್ರೆಸಿಡೆಂಟ್ JSW ಅವರೇ, ಹಾಗೂ ಇಲ್ಲಿ ವೇದಿಕೆಯಲ್ಲಿ ಆಸೀನರಾದಂಥ ಮತ್ತೊಬ್ಬ ಫಾದರ್ ಅವರು ಜಾನ್ ಪಿಂಟೋ ಅವರೇ, ಹಾಗೂ ಮತ್ತೊಬ್ಬ ಈ ಅತಿಥಿ ನಮ್ಮ ಈ ಇನ್ಸ್ಟಿಟ್ಯೂಷನ್ಸ್ನ ಮ್ಯಾನೇಜರ್ ಆದಂಥ ವಾಲ್ಟರ್ ಅವರೇ, ಫಾದರ್ ಅವರೇ, ಹಾಗೂ ಮತ್ತೊಬ್ಬ ಫಾದರ್ ಆದ ಪೀಟರ್ ಅವರೇ, ಹಾಗೂ ಈಗ ತಾನೇ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಈ ಇಲಾಖೆಯ DDPO ಆದಂಥ ಪಾಲಕ್ಷ ಸರ್ ಅವರೇ, ಹಾಗೂ ಮತ್ತೊಬ್ಬ ಮೇಡಮ್ ಅವರು ಉಮಾದೇವಿ ಅವರು DDP ಅವರೇ, ಹಾಗೂ ನಮ್ಮ ಈ ಭಾಗದ ಪಾಲಿಕೆ ಸದಸ್ಯರಾದಂಥ ನಮ್ಮ ಸಹೋದರಿಯಾದಂಥ ಶಶಿಕಲಾ ಜಗನ್ ಅವರೇ, ಹಾಗೂ ಅವರ ಹಸ್ಬೆಂಡ್ ಆದ ನಮ್ಮ ಅಳಿಯನಾದ ಜಗನ್ನಾಥ್ ಅವರೇ, ಹಾಗೂ ಈ ಇನ್ಸ್ಟಿಟ್ಯೂಷನ್ನ ಮುಖ್ಯ ಪ್ರಿನ್ಸಿಪಾಲ್ಗಳಾದಂಥ PUC ಕಾಲೇಜಿನ ಶಿವರಾಮ್ ಸರ್ ಅವರೇ, ಹಾಗೂ ಮತ್ತೋರ್ವ ಹೆಡ್ ಮಾಸ್ಟರ್ ಆದಂಥ ನಮ್ಮ ಶಾಂತಶೀಲ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರಾದ ನಮ್ಮ ಸಹೋದರ ಸಚಿವರ ಸ್ನೇಹಿತರಾದ ನಮಗೂ ಆತ್ಮೀಯರಾದಂಥ ಜೆರಾಲ್ಡ್ ಅವರೇ, ಹಾಗೂ ಅನೇಕ ಮಂದಿ ಇಲ್ಲಿ ನೆರೆದಿರುವಂಥ ನಮ್ಮ ಫಾದರ್ಸು ಸಿಸ್ಟರ್ಸ್ ಅವರೇ, ಮೊಟ್ಟ ಮೊದಲನೇದಾಗಿ ಹಾಗೂ ಇಲ್ಲಿ ನೆರೆದಿರುವಂಥ ನಮ್ಮ ಎಲ್ಲ ತಂದೆ ತಾಯಿಗಳು, ವಿದ್ಯಾರ್ಥಿ ಬಂಧುಗಳೇ, ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಸಚಿವರಾದಂಥ ಬಳ್ಳಾರಿ ಉಸ್ತುವಾರಿ ಸಚಿವರಾದಂಥ ಯುವ ಸಬಲೀಕರಣ, ಕ್ರೀಡಾ ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾದಂಥ ಶ್ರೀಯುತ B ನಾಗೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ಅಧಿವೇಶನ ನಡೆಯೋದ್ರಿಂದ ಅವರು ಬೆಳಗಾಮಲ್ಲಿ ಇರೋದ್ರಿಂದ ನಮಗೆ ಈ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕಾಗಲಿಲ್ಲ. ಹಾಗಾಗಿ ಈ ಕಾರ್ಯಕ್ರಮವನ್ನು ವಹಿಸ್ಕೊಳ್ಳೋದಕ್ಕೆ ನಮ್ಮ ಮಾನ್ಯ ಪ್ರಿನ್ಸಿಪಾಲ್ ಆದಂಥ ಹಾಗೂ ನಮ್ಮ ಶಾಂತಶೀಲ್ ಸರ್ ಅವರು, ಹಾಗೂ ಮತ್ತೋರ್ವ ಫಾದರು ನಿಕ್ಸನ್ ಸರ್ ಅವರು, ಹಾಗೂ ನಮ್ಮ ಸ್ನೇಹಿತರಾದ ಜೆರಾಲ್ಡ್ ಅವರು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಹೇಳಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿರ್ತದೆ. ಐ ಟೇಕ್ ದಿಸ್ ಆಪರ್ಚುನಿಟಿ and it's my pleasure to address this function and I am happy here, dear students. ಯಾಕಂತಂದರೆ ಅವರ ಸೋದರಾಗಿ ನಾನು ಇಲ್ಲಿ ಬಂದಿದ್ದೀನಿ, ಹಾಗೂ ಈ ಕಾರ್ಯಕ್ರಮ ಸ್ಟೇಡಿಯಂ ಅಂದ ತಕ್ಷಣ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಒಂದು ಕ್ರೀಡಾ ಸಚಿವರಾಗಿದ್ದಾರೆ, ಮುಂದೆ ಅವರು ಬರ್ತಾರೆ ಅಂತ ಹೇಳ್ತಾ ಈ ಒಂದು ಸುಂದರವಾದ ಒಂದು ಕ್ರೀಡಾಂಗಣ ಅದನ್ನು ನಾವೆಲ್ಲ ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ನ ಸರ್, ಪ್ರಿನ್ಸಿಪಾಲ್ ಸರು, ಫಾದರ್ ಅವರು, ಮ್ಯಾನೇಜರು ಒಂದು ಕೃಷಿಯಿಂದ ಅದ್ಭುತವಾದ ಒಂದು ಒಳ ಕ್ರೀಡಾಂಗಣ ಆಗಿರೋದು ಭಾಳ ಸಂತೋಷ ಆಗುತ್ತೆ. ತಾವೆಲ್ಲರೂ ಕೂಡ ಈ ಒಂದು ಕ್ರೀಡಾಂಗಣವನ್ನು ಎಲ್ಲರೂ ನೀವು ಸದ್ಬಳಕೆ ಬಳಸ್ಕೋಬೇಕಂತ ಹೇಳ್ತೇನೆ. ಯಾಕೆಂತಂದರೆ ಕ್ರೀಡೆ ಅನ್ನೋದು ನಮ್ಮ ಜೀವನದಲ್ಲಿ ಭಾಳಷ್ಟು ಒಂದು ಮುಖ್ಯ. ನಾವಾಗಲಿ ಹಿಂದೆ ಕೂಡ ನಾವು ಕ್ರೀಡೆ ಅಂದರೆ ಎಲ್ಲ ಮಕ್ಕಳು ಕೂಡ ಅವರ ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೋಬೇಕಂತ ಹೇಳ್ತೇನೆ. ಯಾಕೆಂದರೆ ಒಬ್ಬ ಮನುಷ್ಯ ದೈಹಿಕವಾಗಿ ಸದೃಢವಾದಾಗ ಮಾತ್ರ ನಮ್ಮ ಮನಸ್ಸು ಕೂಡ ಭಾಳ ಸ್ವಚ್ಛವಾಗಿರುತ್ತೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮ ಎಲ್ಲ ಒಂದು ಗಣ್ಯಾತಿ ಅತಿಥಿಗಳು ಕೂಡ ಭಾಳಷ್ಟು ಒಂದು ಸವಿಸ್ತಾರವಾಗಿ ತಮಗೆಲ್ಲ ಹೇಳಿದ್ದಾರೆ. ಕ್ರೀಡೆ ಅಂತಂದರೆ ನಮ್ಮ ಜೀವನದಲ್ಲಿ ಒಂದು ಭಾಗ. ಜೊತೆಯಾಗಿ ನಮ್ಮ ಈ PU ಕಾಲೇಜಿನ ಪ್ರಿನ್ಸಿಪಾಲ್ ಆದ ಶಿವರಾವ್ ಸಾಮ್ರು ಕೂಡ ಭಾಳಷ್ಟು ಒಂದು ಅದ್ಭುತವಾಗಿ ಹೇಳಿದರು. ಏನು ಅಂತಂದರೆ ನಮ್ಮ ಶಿಕ್ಷಣ ಒಂದು ವಿದ್ಯಾಭ್ಯಾಸ ಜೊತೆಗೆ ಕ್ರೀಡೆಯನ್ನು ಕೂಡ ನಾವು ಹೊಲಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ಅದು ಕ್ರೀಡೆ ಸಹಜವಾಗಿ ಪ್ಯಾರಲಲ್ ಆಗಿರುತ್ತೆ. ಯಾರ್ಯಾರು ಅದರಲ್ಲಿ ಆಸಕ್ತಿ ಇದ್ದವರು ಕೂಡ ಅದನ್ನು ಮಾಡಿಕೊಂಡು ಮುಂದೆ ಒಂದು ಸಾಧನೆ ಮಾಡುವಂಥ ಒಂದು ಅವಕಾಶಗಳು ನಿಮ್ಮಲ್ಲೆಲ್ಲ ಇರುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಅದೇ ಥರ ಈಗ ತಾನೇ ನಮಗೆ ಎಲ್ಲ ಒಂದು ಕ್ರಿಸ್ಮಸ್ ಸಂದೇಶವನ್ನು ನಮ್ಮ
ಆರೋಗ್ಯ ದಾಸ್ ಅವರು ಕೂಡ ಬಹಳಷ್ಟು ಅದ್ಭುತವಾಗಿ ನಮ್ಮ ಈ ಸೆಲೆಬ್ರೇಷನ್ಸ್ ಬಗ್ಗೆ ಹೇಳಿದರು. ಕ್ರಿಸ್ತು ಅಂದ ತಕ್ಷಣ ನಮ್ಮ ಇಡೀ ಪ್ರಪಂಚದಲ್ಲಿ ಅವರು ಬಹಳ ಒಂದು ಶಾಂತಿ ದೂತರು ಹಾಗೂ ಕರುಣಾಮಯಿ, ಪ್ರೇಮಮಯಿ ಅವರು. ಹಾಗಾಗಿ ನಾವು ಒಂದು ಈ ಜನ್ಮದಿನವನ್ನು ಆಚರಿಸಿಕೊಳ್ಳೋದು ಭಾಳ ಒಂದು ಸಂತೋಷದ ವಿಷಯ ಅಂತ ಹೇಳ್ತೀನಿ. ಯಾಕಂತಂದರೆ ಅವರು ಭಾಳಷ್ಟು ಒಂದು ಪವಾಡಗಳನ್ನು ಮಾಡಿದ್ದಾರೆ. ನಾವು ಜೀವನದಲ್ಲಿ ಕೂಡ ಭಾಳಷ್ಟು ಒಂದು ಬಡವರಿಗೆ ಯಾವ ಥರ ಇರಬೇಕಂತ ನಾವು ನಡೆದುಕೊಂಡು ಭಾಳಷ್ಟು ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಒಳ್ಳೆತನ ಮಾಡಿದಾಗ ನಮಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಹೇಳ್ತಾ ಈ ಸಂದೇಶಗಳನ್ನು ಭಾಳಷ್ಟು ಒಂದು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಈಗ ತಾನೇ ನಮ್ಮ ಎಲ್ಲರೂ ಗಣ್ಯಾತಿ ಗಣ್ಯರು ಹೇಳಿದ್ದಾರೆ. ನಮ್ಮ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ನು ಈಗ ಇನ್ನು ಮುಂದೆ ಅಂದರೆ ಈಗ ಈಗ ನೆಕ್ಸ್ಟ್ 24 ಬರ್ತಾ ಇದೆ. ಇವಾಗ 2023 ಈಗ 25ನೇ ತಾರೀಕು ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ನು. ಮೊಟ್ಟ ಮೊದಲನೇಗೆ ತಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಡೇ ಅಂತ ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಈಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಪರಮ ಪೂಜ್ಯರ ಅವರ ನೇತೃತ್ವದಲ್ಲಿ. ಹಾಗೂ ಮುಂದೆ ಬರುವಂಥ ಒಂದು 24 ವರ್ಷ ಕೂಡ ತಮಗೆಲ್ಲರೂ ಒಂದು ಹ್ಯಾಪಿ ನ್ಯೂ ಇಯರ್ ಆಗಿ ಒಳ್ಳೇದಾಗಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಅಂದರೆ ಈಗ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಒಂದೆರಡು ಮಾತು ಈಗಾಗಲೇ ಹೇಳಿದ್ದಾರೆ. ನಮಗೆ ಹೇಳಬೇಕಂತಂದರೆ ನಮ್ಮ ಕಾಲದಲ್ಲಿ ಕೂಡ ನಮ್ಮ ಈ ಕ್ರಿಶ್ಚಿಯನ್ಸ್ ಮಿಷನರಿ ಸ್ಕೂಲ್ಸು ಮೇಡಮ್ ಅವರು ಹೇಳ್ದಂಗೆ ಈಗ ಅವಾಗ ಯಾವ ಇರ್ತಾ ಇದ್ದಿಲ್ಲ. ಯಾವುದೇ ಒಂದು ಊರಲ್ಲಿ ಕೂಡ ಒಂದು ಇನ್ಸ್ಟಿಟ್ಯೂಷನ್ಸ್ ಅಂದರೆ ಅಲ್ಲಿ ಫಸ್ಟು ನಮ್ಮ ಕ್ರಿಶ್ಚಿಯನ್ ಮಿಷನರಿಗಳು ಭಾಳಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಅದ್ಭುತವಾದ ಒಂದು ಶಾಲೆಗಳಲ್ಲಿ ಕೂಡ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಈ ಇನ್ಸ್ಟಿಟ್ಯೂಷನ್ಸ್ಗಳು ಭಾಳ ವರ್ಷಗಳಿಂದ ಎಲ್ಲ ನಮ್ಮ 100 ವರ್ಷ ಮೇಲೆ ಆಗಿದ್ದಾವೆ. ಎಲ್ಲ ನಮ್ಮಲ್ಲಿರುವಂಥ ಈ ಸೇಂಟ್ ಜಾನ್ಸ್, ಸೇಂಟ್ ಫಿಲೋಮಿನಸ್ ಹಾಗೂ ಸೇಂಟ್ ಜಾನ್ಸ್ ಸ್ಕೂಲಲ್ಲಿ ಎಲ್ಲ ಒಂದು ಮಕ್ಕಳು ಕೂಡ ಭಾಳಷ್ಟು ಒಂದು ಅದ್ಭುತವಾದ ಒಂದು ಮಕ್ಕಳ ಇಲ್ಲಿ ವಿದ್ಯಾಭ್ಯಾಸಗಳನ್ನು ಕಲಿತು ನಮ್ಮಲ್ಲಿಯೇ ಈಗ ಪರಮ ಪೂಜ್ಯ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಮ್ಮ ಈ YS ರಾಜಶೇಖರ ರೆಡ್ಡಿ ಮುಖ್ಯಮಂತ್ರಿಗಳಾಗಿ ಅವರು ಈ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದಾರೆ ಅಂತೇಳಿ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ ಬಂಧುಗಳು. ಅದೇ ಥರ ನಮ್ಮ ಈ ಬಳ್ಳಾರಿ ಉಸ್ತುವಾರಿ ಸಚಿವರದು ಒಂದು ಭಾಗ್ಯ ಏನು ಅಂತಂದರೆ ಅವರು ಕೂಡ ಈ ಹೈಸ್ಕೂಲಲ್ಲಿ ಇರುವಾಗ 84-85 ಇಸ್ವಿಯಲ್ಲಿ ಕೂಡ ಅವರು ಕೂಡ ಇಲ್ಲಿ ಇದೇ ಕೊಠಡಿಯಲ್ಲಿ ಕೂಡ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿದ್ರು. ಅವರು ಕೂಡ ಇವತ್ತು ಒಂದು ಶಾಸಕರಾಗಿ ಸಚಿವರಾಗಿ ಜನಸೇವೆ ಮಾಡ್ತಾ ಇದ್ದಾರೆ. ಅದು ಒಂದು ತುಂಬ ಸಂತೋಷದ ವಿಷಯ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ತಪ್ಪದೇ ಅವರು ಬಂದು ತಮ್ಮೆಲ್ಲರಿಗೂ ಒಂದು ಸಂದೇಶವನ್ನು ನೀಡ್ತಾರೆ ಅಂತ ಹೇಳ್ತಾ, ಹಾಗೆ ನಮ್ಮ ಸಹೋದರಿಯಾದಂಥ ಇಲ್ಲಿ ಪಾಲಿಕೆ ಸದಸ್ಯರು ಅವರು ಶಶಿಕಲಾ ಜಗನ್ ಅವರು ಕೂಡ ಭಾಳಷ್ಟು ಒಂದು ಕೆಲಸ ಕಾರ್ಯಗಳನ್ನು ಇಲ್ಲಿ ಕೂಡ ತೊಡಗಿ ನಮ್ಮ ಈ ಒಂದು ಭಾಗದ ಯಾವುದೇ ಒಂದು ಸೇವೆ ಅಂತಂದರೆ ನಮಗೆ ಒಂದು ಅವಕಾಶ ಸಿಕ್ಕಾಗ ಒಂದು ಒಳ್ಳೆಯ ಸೇವೆ ಮಾಡಿದಾಗ ಜನಗಳಾಗಲಿ ಯಾರೇ ಆಗಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾವೋ ಒಂದು ಕೆಲಸ ಕಾರ್ಯಗಳನ್ನು ಮೆಚ್ಚಿಸಬೇಕು. ಆಮೇಲೆ ಅವ್ರನ್ನ ಹತ್ರ ಒಂದು ಒಳ್ಳೆಯ ವಿಶ್ವಾಸಗಳನ್ನ ಇಟ್ಕೊಂಡು ನಮ್ಮ ಸಹೋದರಿಯವರು ಕೂಡ ಹೋಗ್ತಾ ಇದ್ದಾರೆ. ಅದೇ ಥರ ನಮ್ಮ ಈ ಸಿಬ್ಬಂದಿ ವರ್ಗದವರು ಹಾಗೂ ಇಲಾಖೆಯ ಮುಖ್ಯಸ್ಥರು DDP ಎಲ್ಲರೂ ಒಂದು ಒಳ್ಳೆ ಕೆಲಸದಲ್ಲಿ ತೊಡಗಿ ತಮ್ಮೆಲ್ಲರಿಗೂ ಸಹಕಾರ ನೀಡ್ತಾ ಬಂದಿದ್ದಾರೆ. ಹಾಗೆ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ ತಮ್ಮಲ್ಲಿರುವಂಥ ಕ್ರೀಡೆಯನ್ನು ತಂದೆ ತಾಯಿಗಳು ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಾಗಲಿ ಕ್ರೀಡೆಯಲ್ಲಾಗಲಿ ಒಂದು ಸಂಗೀತ ಆಗಲಿ ಯಾವುದೇ ಒಂದು ಮಕ್ಕಳಲ್ಲಿ ಯಾವುದಿರುತ್ತೋ ಅವ್ರು ಗಮನಿಸಿ ಅವ್ರು ಪ್ರೋತ್ಸಾಹ ಮಾಡಿದಾಗ ಅವರಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ. ಅದೇ ಥರ ಕ್ರೀಡೆ ಅನ್ನೋದು ಭಾಳ ಮುಖ್ಯ. ದೈಹಿಕವಾಗಿ ನಾವು ಚೆನ್ನಾಗಿತ್ತು ಅಂದರೆ ನಮ್ಮ ಮನಸ್ಸು ಒಂದು ಚೆನ್ನಾಗಿದ್ದು, ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ಇಲ್ಲಿ ಕ್ರೀಡೆಯಲ್ಲಿ ಏನೇ ಒಂದು ಸಾಧನೆ ಅಂದರೆ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ಲು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೋತ್ಸಾಹವಾಗಿ ಬೆಂಬಲವನ್ನು ಕೂಡ ನಮ್ಮ ಇದೇ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕ್ರೀಡೆ ಸಚಿವರಾಗಿರೋದ್ರಿಂದ ತಮಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದು ಬೆಂಬಲ ವ್ಯಕ್ತಪಡಿಸಿ ಯಾವುದೇ ಒಂದು ವಿಷಯದಲ್ಲಿ ಕೂಡ ತಾವುಗಳು ಬಂದಾಗ ಕ್ರೀಡಾ ಸಚಿವರಿಗೆ ಮನವಿ ಮಾಡಿದಾಗ ಅವರು ಕೂಡ ಬಹಳಷ್ಟು ಒಂದು ಅದನ್ನ ತಮ್ಮೆಲ್ಲರಿಗೂ ಬೆಂಬಲ ವ್ಯಕ್ತಪಡಿಸ್ತಾರಂತೆ ಹೇಳ್ತಾ ಈ ಮೂಲಕ ಇಲ್ಲಿ ನೆರೆದಿರುವಂಥ ಎಲ್ಲ ಒಂದು ಗಣ್ಯಮಾನ್ಯಗಳು ಹಾಗೂ ವಿದ್ಯಾರ್ಥಿ ಬಂಧುಗಳು ಹಾಗೂ ಈ ಒಂದು ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ
ನನಗೂ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಾಳ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂತೋಷ ಆಗುತ್ತೆ. ಶ್ರೀಯುತ ಸುನೀಲ್ ರಾಲ್ಫ್, ಸೀನಿಯರ್ ವೈಸ್ ಪ್ರೆಸಿಡೆಂಟ್, ಜಿಂದಾಲ್ ಸ್ಟೀಲ್ ವರ್ಕ್ಸ್, ಇವರಿಗೆ ನಮ್ಮ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅವರು ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Everybody, no sound. Good afternoon, everyone. Good afternoon. Good afternoon. Thank you. ನಮಗೆ ಸ್ವಲ್ಪ ಕನ್ನಡ ಬರ್ತು, so I will speak in English. Okay? Respected Dr. Reverend Henry D'Souza, Mr. Venkatesh Reddy, all the people on the dais, PDPO, Madam, all the people, Father Walter, Father John Peter, Father O. Vincent, Father Ivan, and Father, all of you, all the teachers, faculty, and all the members of the school, and all the dear children. First of all, wish you a very, very merry and happy Christmas. Christmas is a festival where lot of happiness is there, and the most important thing of Christmas is to give happiness to another person. How many of you give happiness to another person? Anybody gives happiness to another person? How many of you fight with your mother and father? Everybody fights? Yes, sir. But it is, I know everybody fights. Even I fight with my mother, father, and my daughter fights with me also. And I also fight with my daughter. So, this season, like we are in the Christmas season, we must spread happiness. We must spread good to other people. Even if you see your mother, father, neighbor, student, your friend, everybody, you must spread the happiness. Jesus came into this world, which is the birth of the Christmas is the birth of Jesus. He came to this world to spread the love, to spread the message of love, happiness, and sharing with everybody. So from today, I am giving homework to all of you. Homework to all of you, okay? Every day, you must make 5 people happy. You can make? You take diary, write in one diary, every day make 5 people happy initially, and slowly 5 must become 10, 10 must become 20. Then see your life and other people's life will change. That is the message of Christmas, which St. John's Institution and John's School and all the people behind John's is trying to do for the city of Bellary and all the children. So I wish all of you a very Merry Christmas. Today we have inaugurated the badminton court. Sports in India and all over the world is becoming very, very, very important. You know, Asian Games was there. How many of you saw Asian Games? So many medals came to India. 107 medals came to India. And I must tell you, from Bellary district, from JSW Sports Institute, India got 17 medals. In 107 medals which India won in Asian Games in China, 17 medals came from our district, from the JSW Sports Club. I congratulate all the people who got medals, but I am very happy that today St. John's and Father Walter Menezes has taken this initiative to bring the sports facility to the school
for all of you. My desire, my wish, and my challenge to all of you is you must do well in the sports as you are doing in academics and studies, and bring medals not only for Bellary, Karnataka, but for India in the future years, and we should get few gold medal, silver medal and bronze medals from St. John's Institute. This is my desire, which I am sure some of you will take up. With this, I congratulate all the teachers, all the faculties, all the administration staff, and the whole management of St. John's for this wonderful day, for these wonderful celebrations, for this wonderful facility. And once again, I wish all of you a very, very happy Christmas and a happy New Year 2024. Thank you very much for calling me. Thank you and all the best. ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಶ್ರೀಯುತ ಎಂ ದಿನೇಶ್ ಕುಮಾರ್, ಸಿವಿಲ್ ಇಂಜಿನಿಯರ್, ಇವರನ್ನು ನಮ್ಮ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅವರು ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುಸಜ್ಜಿತ ಒಂದು ಶೌಚಾಲಯ ನಿರ್ಮಿಸಿದ್ದಾರೆ. ಎಲ್ಲ ಸ್ಪಾನ್ಸರ್ಶಿಪ್ ಮಾಡಿರ್ತಕ್ಕಂಥದ್ದು ಶ್ರೀಯುತ ಎಂ ದಿನೇಶ್ ಕುಮಾರ್. ಜೋರಾಗಿ ಅವರಿಗೆ ಚಪ್ಪಾಳೆಯನ್ನು ತಟ್ಟಿದ್ರಿ. ಒಳ ಕ್ರೀಡಾಂಗಣಕ್ಕೆ ಸ್ಪಾನ್ಸರ್ ಮಾಡತಕ್ಕಂಥದ್ದು ಶ್ರೀಯುತ ಸುನಿಲ್ ರಾವ್ ಸರ್. ಅವರಿಗೆ ಜೋರಾಗಿ ಮನಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ನಾವೆಲ್ಲ ಸಲ್ಲಿಸೋಣ ಮಕ್ಕಳು. ತೋಟದಲ್ಲಿ ನಿರಂತರವಾಗಿ ವ್ಯವಸಾಯ ನಡಿಬೇಕು. ಬೆಳೆಯನ್ನು ಬೆಳೆಸಬೇಕಾದರೆ ತೋಟದಲ್ಲಿ ನಿರಂತರವಾಗಿ ವ್ಯವಸಾಯ ನಡಿಬೇಕು. ಸತ್ವವಾದ ಬೀಜವನ್ನು ಬಿತ್ತಬೇಕು, ಸದಾ ನೀರನ್ನ ಹರಿಸಬೇಕು, ಬೆಳೆಗೆ ರಕ್ಷಣೆಯನ್ನು ಕೊಡಬೇಕು, ಕಳೆಯನ್ನ ನಿರಂತರವಾಗಿ ಬೆಳೀತಕ್ಕಂಥ ಕಳೆಯನ್ನ ಕೀಳಬೇಕು ಮಕ್ಕಳೇ. ಆಗ ಕೈ ತುಂಬ ಫಲ ಮತ್ತು ಬೆಳೆ ಸಿಗುತ್ತದೆ. ಅದೇ ರೀತಿ ಒಂದು ಧರ್ಮವನ್ನ ಬೆಳೆಸಬೇಕಾದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ಯಾಕೆ ಯಾವ ರೀತಿ ಗಂಧ ತನ್ನನ್ನು ತಾನು ದಹಿಸಿಕೊಂಡು ಜಗತ್ತಿಗೆ ಪರಿಮಳವನ್ನು ಕೊಡುತ್ತದೆಯೋ, ಯಾವ ರೀತಿ ಮೇಣದ ಬತ್ತಿ ತನ್ನನ್ನು ತಾನು ದಹಿಸಿಕೊಂಡು ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ನೀಡುತ್ತದೆಯೋ, ಆ ರೀತಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತ್ಯಾಗ ಮಾಡಬೇಕು. ಆ ರೀತಿ ತ್ಯಾಗ ಮಾಡಿ ಇಡೀ ನಮ್ಮ ಕ್ರೈಸ್ತ ಧರ್ಮಕ್ಕೆ, ನಮ್ಮ ಬಳ್ಳಾರಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಹೆನ್ರಿ ಡಿಸೋಜ ಈ ನಮ್ಮ ಶಾಲೆಯ ಅಧ್ಯಕ್ಷರು ಮಕ್ಕಳೇ. ಯಾರಿಗೆ ಗೊತ್ತಿಲ್ಲ ನೆನ್ಪಿಟ್ಕೊಡಿ. ಈ ನಮ್ಮ ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳ ಇಲ್ಲಿ ಬರ್ತಕ್ಕಂಥ ಎಲ್ಲ ಕ್ರೈಸ್ತ ಶಾಲೆಗಳ ಅಧ್ಯಕ್ಷರು ಮತ್ತು ಎಲ್ಲ ಜಿಲ್ಲೆಗಳನ್ನ ಸೇರಿಸ್ಬಿಟ್ಟು ಬಳ್ಳಾರಿ ಧರ್ಮ ಪ್ರಾಂತ್ಯ ಅಂತ ಕರೀತಾರೆ. ಈ ಬಳ್ಳಾರಿ ಧರ್ಮ ಪ್ರಾಂತ್ಯಕ್ಕೆ ಅವರು ಧರ್ಮಾಧ್ಯಕ್ಷರಾಗಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾಧಕರು, ನಾಯಕರು ಆಗಿರುವ ಶ್ರೀ ಸುನಿಲ್ ರಾಲ್ಫ್ ರವರೇ, ಶ್ರೀ ವೆಂಕಟೇಶ್ ಪ್ರಸಾದ್ ರವರೇ, ಜಿಲ್ಲೆಯ ಶಿಕ್ಷಣ ಅಧಿಕಾರಿಗಳೇ, ಶಶಿಕಲಾರವರೇ ಹಾಗೂ ಅವರ ಮನೆಯವರೇ, ನೆರೆದಿರುವ ಗುರುವರಿಯರೇ, ಧರ್ಮ ಭಗಿನಿಯರೇ, ಶಿಕ್ಷಕ ವೃಂದದವರೇ, ಅಕ್ಕರೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರನ್ನು ಕಾಣುವುದಕ್ಕೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ, ನಿಮ್ಮೆಲ್ಲರನ್ನು ಅಭಿನಂದಿಸುವುದಕ್ಕೆ ತುಂಬ ಸಂತೋಷ, ತುಂಬ ಅಭಿಮಾನ. ಅದಕ್ಕಾಗಿ ಶಾಲಾ ವ್ಯವಸ್ಥಾಪಕರನ್ನು, ಶಿಕ್ಷಕ ವೃಂದದವರನ್ನು, ನಿಮ್ಮ ವಿದ್ಯಾರ್ಥಿಗಳನ್ನು ಎಲ್ಲರನ್ನು ಅಭಿನಂದಿಸ್ತೇನೆ, ಶಬಾಸ್ ಅನ್ನುತ್ತೇನೆ. 130 ವರ್ಷಗಳ ಚರಿತ್ರೆ ಉಳ್ಳ ದೊಡ್ಡ ಶಾಲೆ ಇದು. ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ನಾಯಕರನ್ನು, ಸಾಧಕರನ್ನು ನೀಡಿದ ಮಹಾನ್ ಶಾಲೆ ಇದು. ಈ ಶಾಲೆಗೆ ಮತ್ತು ಇಲ್ಲಿ ಓದುತ್ತಿರುವ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳು, ಶಬಾಸ್ ಅನ್ನುತ್ತೇನೆ. ಹಿಂದಿನವರು ಸಾಧಕರಾದರು, ಹಿಂದಿನವರು ಮುಖ್ಯಮಂತ್ರಿಯಾದರು, ಹಿಂದಿನವರು ನಮ್ಮ ಮಂತ್ರಿಗಳಾದರು.
ಆದರೆ ಇಂದಿನವರು ಯಾವಾಗ ಆಗೋದ್ರಿ? ನೀವು ಮುಂದಿನ ಸಾಧಕರು, ನಾಯಕರು, ಕಲಾವಿದರು ಮತ್ತು ಡಾಕ್ಟರ್, ವಕೀಲರು, ಸಮಾಜ ಪರಿವರ್ತಕರು, ಧಾರ್ಮಿಕ ನಾಯಕರು ಆಗಬೇಕು. ನಮ್ಮ ತರಗತಿಗಳಿಂದ ಮುಂದಿನ ಸಾಧಕರು, ಪರಿವರ್ತಕರು ಮೂಡಿ ಬರಬೇಕು. ಹಿಂದೆ ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದರು. 1 ಕೊಠಡಿಯ 2 ಕೊಠಡಿಯ ಮನೆಗಳಲ್ಲಿ 5-6 ಮಂದಿ ವಾಸಿಸುತ್ತಿದ್ದರು. ಈಗ 10 ಕೊಠಡಿಗಳಲ್ಲಿ ಒಬ್ಬಿಬ್ಬರೇ ವಾಸಿಸ್ತಾ ಇದ್ದಾರೆ. ಹಿಂದೆ ಒಂದು ಕುಟುಂಬದವರು ಒಂದು ಕಾರಿನಲ್ಲಿ, ಅಂಬಾಸಡರ್ ಕಾರಿನಲ್ಲಿ ತಿರುಗಾಡುತ್ತಿದ್ದರು. ಈಗ ಈ ಸಭೆಗಳಿಗೆ ಬರುವವರು 4-5 ಮಂದಿ 3-4 ಕಾರುಗಳಲ್ಲಿ, ವಾಹನಗಳಲ್ಲಿ ಬರುತ್ತಿದ್ದಾರೆ. ಹಿಂದೆ 100 ರೂಪಾಯಿ ಕೊಂಡು ಹೋಗಿ 1 ಚೀಲ ಸಾಮಾನು ತರ್ತಿದ್ರು. ಈಗ 1 ಚೀಲ ದುಡ್ಡು ಕೊಂಡು ಹೋಗಿ ಅಷ್ಟೇ ಸಾಮಾನು ತರ್ತಾ ಇದ್ದಾರೆ. ಏನ್ರಿ ಪರಿವರ್ತನೆ ಬರ್ತಿದೆ. ಅದಕ್ಕೆ ಅಣಿಯಾಗಿ ನಮ್ಮವರು ರೆಡಿ ಆಗಬೇಕು. ಅದಕ್ಕೆ ನಮ್ಮವರು ಅಣಿಯಾಗಬೇಕು. ಇಂದಿನ ಕಾಲದ ನಮ್ಮ ವಿದ್ಯಾರ್ಥಿಗಳು ದಯಮಾಡಿ ಗಮನಿಸಿ, ನಮ್ಮ ಸೋಷಿಯಲ್ ಮೀಡಿಯಾ ಅದು ಮಾತ್ರವಲ್ಲದೆ ಕಳೆದ ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೊಡ್ಡ ಮಟ್ಟದಲ್ಲಿ ಬರುತ್ತದೆ. ನಮ್ಮ ವಿದ್ಯಾರ್ಥಿಗಳು, ಅದು ಮುಖ್ಯವಾಗಿ ಎಂಜಿನಿಯರಿಂಗ್, ವೈದ್ಯಕೀಯ ಶಿಕ್ಷಣ ಪಡ್ಕೊಳ್ಳುವವರು ಮೊಬೈಲ್ ಬಳಸಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿ ಪಡ್ಕೊಳ್ಳುತ್ತಿದ್ದಾರೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ತಯಾರಾಗಿರಬೇಕು. ಶಿಕ್ಷಕ ವೃಂದದವರೇ, ನಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದೇ ಬರ್ತದೆ. ಅದರ ಮೂಲಕ ಈ ನಮ್ಮ ವಿದ್ಯಾರ್ಥಿಗಳನ್ನು ನಿನ್ನೆದನ್ನು ಕಲಿಸುವುದಲ್ಲ, ನಿನ್ನೆದನ್ನು ಮುಂದಿನದನ್ನು ಕಲಿಸಬೇಕಾಗಿದೆ. ಇದು ನಿಮಗೆ ಇರುವ ದೊಡ್ಡ ಪಂಥಾವ. ಈ ನಮ್ಮ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದ ಚಟಕ್ಕೆ ಒಳಗಾಗಿ ದುಷ್ಪರಿಣಾಮಗಳಿಗೆ ಒಳಗಾಗಬಾರದು. ಮೀಡಿಯಾ ಕ್ಯಾನ್ ಎನ್ಸ್ಲೇವ್, ಮೀಡಿಯಾ ಕ್ಯಾನ್ ನಮಗೆ ಮೇಕ್ ಯು ಅಡಿಕ್ಟೆಡ್. ಆದರೆ ಈ ಗುಲಾಮಗಿರಿಗೆ ಒಳಗಾಗದೆ ಮಾಧ್ಯಮಗಳನ್ನು ಬಳಸಲು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗಿದೆ. ಮಾಧ್ಯಮಗಳು ದೇವರು ಕೊಟ್ಟ ದೊಡ್ಡ ವರದಾನ. ಅದು ಜಗತ್ತಿಗೆ ಕಿಟಿಕಿಗಳು ಇದ್ದ ಹಾಗೆ. ಆದರೆ ಅದರ ವ್ಯಸನಗಳು ಆಗಬಾರದು. ಪರಿಗಣಿಸಿಕೊಂಡು ವಿದ್ಯಾಭ್ಯಾಸ ನೀಡಬೇಕಾಗಿದೆ. ಅದು ಮಾತ್ರವಲ್ಲದೆ ಪರಿಸರವನ್ನು ಕಾಪಾಡಲು, ಸಾಮಾಜಿಕ ಸಾಮರಸ್ಯವನ್ನು ವೃದ್ಧಿಸಲು ಇದು ಕಲಿಸಬೇಕಾಗಿದೆ. ಮನಸ್ಸುಗಳನ್ನು ಅರಳಿಸಲು, ಹೃದಯಗಳನ್ನು ವಿಶಾಲಗೊಳಿಸಲು ನಮ್ಮ ವಿದ್ಯಾಭ್ಯಾಸ ಕೊಡುಗೆ ನೀಡಬೇಕಾಗಿದೆ. ಅದಕ್ಕಾಗಿ ಫಾದರ್ ವಾಲ್ಟರ್ ಮತ್ತು ಶಾಂತುಶೀಲನ್ ಹಾಗೂ ಸಣ್ಣ ಶಿವರಾಮ್ ದೊಡ್ಡ ಮನಸ್ಸು ಮಾಡಿ ಈ ವಿದ್ಯಾರ್ಥಿಗಳನ್ನು ಪರಿವರ್ತಿಸಬೇಕಾಗಿದೆ. ಇದು ನಮ್ಮ ಜವಾಬ್ದಾರಿ. ಅದು ಅಲ್ಲದೆ ನಮ್ಮ ನಾಡಿನ ಶ್ರೇಷ್ಠ ಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ಒಂದು ಮಾತು ಹೇಳುತ್ತಿದ್ದಾರೆ. ಈ ನಮ್ಮ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಜೈನರು ಇದ್ದಾರೆ, ಬೌದ್ಧರು ಇದ್ದಾರೆ, ಮತ್ತು ಲಿಂಗಾಯತರು ಇದ್ದಾರೆ, ಸಿಖ್ಖರು ಇದ್ದಾರೆ. ಆದರೆ ನಾನು ಹುಡುಕುವುದು ಮನುಜರನ್ನು. ಅವರೆಲ್ಲಿದ್ದಾರೆ? ಮನುಜರು ಪ್ರೀತಿಯಿಂದ ಬಾಳಬೇಕು, ಪರಸ್ಪರ ಗೌರವಿಸಬೇಕು. ಎರಡನೇದಾಗಿ, ಈ ನಾಡಿನಲ್ಲಿ ನಮ್ಮವರಿಗೆ ಹಿಂದೂಗಳಿಗೆ ಮಂದಿರಗಳಿವೆ, ಮುಸಲ್ಮಾನರಿಗೆ ಮಸೀದಿಗಳಿವೆ, ಕ್ರೈಸ್ತರಿಗೆ ಚರ್ಚುಗಳಿವೆ, ಸಿಖ್ಖರಿಗೆ ಗುರುದ್ವಾರಗಳಿವೆ, ಜೈನರಿಗೆ ಬಸದಿಗಳಿವೆ ಮತ್ತು ಲಿಂಗಾಯತರಿಗೆ ಮಠಗಳಿವೆ. ಆದರೆ ನಾನು ಅವುಗಳಲ್ಲಿ ಹುಡುಕುವುದು ದೇವರನ್ನು. ಅವರೆಲ್ಲಿದ್ದಾರೆ? ದೇವರು ನಮ್ಮಲ್ಲಿ, ನಮ್ಮೊಳಗೆ ಇದ್ದಾರೆ. ಕ್ರಿಸ್ಮಸ್ ಕೊಡುವ ದೊಡ್ಡ ಸಂದೇಶ, ದೇವರು ನಮ್ಮೊಡನೆ, ನಮ್ಮಲ್ಲಿ, ಪರಸ್ಪರರಲ್ಲಿ. ಇದು ದೇವರು. ಆ ದೇವರನ್ನು ಕಾಣಬೇಕು. ನೀವು ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಿ? ಕನ್ನಡ, ತೆಲುಗು, ತಮಿಳು ಮಾತಾಡ್ತೀರಿ. ಶಾಲೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಿ? ಇಂಗ್ಲಿಷ್ ಮತ್ತು ಕನ್ನಡ ಮಾತಾಡ್ತೀರಿ. ಒಬ್ಬ ಹುಡುಗನಿಗೆ ಸಮಸ್ಯೆ, ದೇವರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಟೀಚರ್ ಹತ್ರ ಕೇಳಿದರು, ಟೀಚರ್ ದೇವರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ?
ಸುಮ್ಮನಿರ, ಅಧಿಕ ಪ್ರಸಂಗ ಮಾಡಬೇಡ, ಪ್ರಶ್ನೆ ಕೇಳಬೇಡ ಅಂದರು ಟೀಚರ್. ಮನೆಗೆ ಹೋಗಿ ಅಪ್ಪನ ಹತ್ರ ಕೇಳಿದ, ಅಪ್ಪ ಅಮ್ಮ ದೇವರು ಯಾವ ಭಾಷೆ ಮಾತಾಡ್ತಾರೆ? ಅಪ್ಪನ ಉತ್ತರ, ದೇವರು ಎಲ್ಲ ಭಾಷೆಗಳಲ್ಲಿ ಮಾತಾಡ್ತಾರೆ ಅಂತ. ಆದರೆ ಅವನಿಗೆ ತೃಪ್ತಿ ಆಗಲಿಲ್ಲ. ಅಂದು ಭಾನುವಾರ ಚರ್ಚ್ಗೆ ಹತ್ರ ಹೋದ. ಅಲ್ಲಿ ಗುರುಗಳೊಬ್ಬರು ಭಿಕ್ಷುಕರಿಗೆ ಸಹಾಯ ಮಾಡುತ್ತಿದ್ದರು. ಅವರ ಹತ್ರ ಹೋಗಿ ಹುಡುಗ ಕೇಳಿದ, ಗುರುಗಳೇ ದೇವರು ಯಾವ ಭಾಷೆ ಮಾತಾಡ್ತಾರೆ? ಅದಕ್ಕೆ ಗುರುಗಳ ಉತ್ತರ, ದೇವರ ಭಾಷೆ ಪ್ರೀತಿಯ ಭಾಷೆ, ದೇವರ ಭಾಷೆ ಕ್ಷಮೆಯ ಭಾಷೆ, ದೇವರ ಭಾಷೆ ಸೇವೆಯ ಭಾಷೆ, ದೇವರ ಭಾಷೆ ಸಹಕಾರದ ಭಾಷೆ. ಯೇಸು ಸ್ವಾಮಿ ಹುಟ್ಟಿ ಬಂದವರು ಪ್ರೀತಿಯ ಸಾಕ್ಷಾತ್ಕಾರ ಆದರು. ಕುಟುಂಬದಲ್ಲಿ ಸಮಾಜದಲ್ಲಿ ಪ್ರೀತಿಯನ್ನು ನೆಟ್ಟರು. ಅದನ್ನು ನಮ್ಮ ಹೃನ್ಮನಗಳಲ್ಲಿ ಸ್ವೀಕರಿಸಬೇಕು. ಪ್ರೀತಿಯಿಂದ ಬಾಳಬೇಕು. ಎಲ್ಲ ಧರ್ಮಗಳನ್ನು, ಧಾರ್ಮಿಕ ವ್ಯಕ್ತಿಗಳನ್ನು, ಮಠ ಮಂದಿರಗಳನ್ನು ಗೌರವಿಸಬೇಕು. ಎಲ್ಲರನ್ನು ಸಹಕಾರದಿಂದ ಸೇರಿಸಿಕೊಳ್ಳಬೇಕು. ಇದು ಕ್ರಿಸ್ಮಸ್. ಪ್ರಿಯರೇ, ಇಲ್ಲಿ ನೆರೆದ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ನಮ್ಮ ಮನಗಳನ್ನು, ಮನೆಗಳನ್ನು, ಹೃದಯಗಳನ್ನು, ಸಂಬಂಧಗಳನ್ನು ಪ್ರೀತಿಯಿಂದ ಬೆಸೆಯಲಿ, ಸಹಕಾರ ಹೆಚ್ಚಿಸಲಿ, ಘನತೆ ಗೌರವ ಮೂಡಿಸಲಿ ಮತ್ತು ನಾವೆಲ್ಲರೂ ಈ ದೇಶದ ಜನರು ನಾಗರಿಕರೆಲ್ಲರೂ ಒಂದೇ ಘನತೆಯಿಂದ ಸಹಕಾರ ಸಹಬಾಳ್ವೆ ನಡೆಸುವಂತಾಗಲಿ ಅಂತ ಶುಭವನ್ನು ಕೋರುತ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್. ಉಪಯುಕ್ತಕಾರಿಯಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಂತಹ ಧರ್ಮಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಅವ್ರು ಹೇಳಿದ್ರು, ಹಿಂದೆ ಈ ವಿದ್ಯಾಸಂಸ್ಥೆಯಲ್ಲಿ ಹೋಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇಂದು ಸಾಧಕರಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ. ಇಂದು ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಅವರ ಹಾದಿಯನ್ನೇ ತುಳಿತಾರೆ ಅಂತಕ್ಕಂಥ ಒಂದು ಭರವಸೆಯನ್ನ ಧರ್ಮಾಧ್ಯಕ್ಷರಿಗೆ ನಿಮ್ಮ ಮುಖಾಂತರ ನಾವು ನೀಡ್ತೇವೆ. ಈಗ ಮಿಸ್ಟರ್ ರಮೇಶ್ ಕಾಂಟ್ರಾಕ್ಟರ್, ಮಿಸ್ಟರ್ ಲಕ್ಷ್ಮೀನಾರಾಯಣ ಎಲೆಕ್ಟ್ರಿಷಿಯನ್, ಮಿಸ್ಟರ್ ವಿಜಯ್ ಕುಮಾರ್ ಪೇಂಟರ್, ಮಿಸ್ಟರ್ ರಿಯಾಜ್ ಖಾನ್ ಕಾರ್ಪೆಂಟರ್, ಮಿಸ್ಟರ್ ಆರೋಗ್ಯ ಸ್ವಾಮಿ ವೆಲ್ಡರ್ ಎಲ್ಲೆದ್ರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಮೇಶ್, ಲಕ್ಷ್ಮೀನಾರಾಯಣ, ವಿಜಯ್, ರಿಯಾಜ್ ಮತ್ತು ಆರೋಗ್ಯ ಸ್ವಾಮಿ. ನಿರಾಶವಾದಿ ಪ್ರತಿ ಅವಕಾಶದಲ್ಲಿ ಕಠಿಣತೆಯನ್ನ ಹುಡುಕುತ್ತಾನೆ. ಹಾಗಾಗಿ ನೀವು ಆಶಾವಾದಿಗಳಾಗಿ ಜೀವಿಸಿ ಎಂದು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನ ನಡೆಸಿದ ಸಂದರ್ಭವನ್ನ ಸ್ಮರಿಸುವ ಕ್ಷಣವೇ ಈ ವಂದನಾರ್ಪಣೆಯಾಗಿರುತ್ತದೆ. ಈ ವಂದನಾರ್ಪಣೆಯನ್ನ ನಡೆಸಿಕೊಳ್ಳಲು ನಾನು ಇಲ್ಲಿ ಉಪಸ್ಥಿತನಿದ್ದೇನೆ. ಮೊಟ್ಟ ಮೊದಲನಿಗೆ ಸದಾ ಕಣ್ಣಲ್ಲಿ ಕ್ರಾಂತಿ, ಮನದಲ್ಲಿ ಶಾಂತಿ, ಮುಖದಲ್ಲಿ ತೇಜಸ್ಸು ತುಂಬಿ ಸದಾ ಹಸನ್ಮುಖಿಯಾಗಿರುವಂತಹ ನಮ್ಮ ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದಂತಹ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜರ್ ಅವರು ಈ ನಮ್ಮ ಕರೆಗೆ ಒಗ್ಗಟ್ಟು ಇಂದಿನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವ ಇವರಿಗೆ ನಮ್ಮ ಸಂತ ಜಾನ್ ಸಂಸ್ಥೆಯ ವ್ಯವಸ್ಥಾಪಕರು ಹಾಗೂ ಮುಖ್ಯ ಗುರುಗಳು ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬಿಷಪ್.
ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು ಎನ್ನುವಂಥದ್ದನ್ನ ಸನ್ಮಾನ್ಯ ಶ್ರೀ ನಾಗೇಂದ್ರ ಬ್ರಿ ಸಹೋದರ ಆದಂತಹ ವೆಂಕಟೇಶ್ ಪ್ರಸಾದ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಸವಾಲುಗಳು ಜೀವನವನ್ನ ಆಸಕ್ತಿಯದಾಯಕವಾಗಿಸುತ್ತದೆ ಮತ್ತು ಅವುಗಳನ್ನ ವೀರಿಸುವುದು ಜೀವನವನ್ನು ಅರ್ಥಪೂರ್ಣಗೊಳಿಸುತ್ತದೆ ಎಂಬಂತೆ ತಮ್ಮ ಜೀವನದಲ್ಲಿ ಬಂದಂತಹ ಎಲ್ಲ ಸವಾಲುಗಳನ್ನ ಎದುರಿಸಿ ತಮ್ಮ ಜೀವನವನ್ನ ಅರ್ಥಪೂರ್ಣವಾಗಿಸಿಕೊಂಡು ಮೆಟ್ಟಿನಂತಹ ನಮ್ಮ JSW ಆಡಳಿತ ವಿಭಾಗದ ಹಿರಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಲ್ಫ್ ಸುನಿಲ್ ಸರ್ ಅವರಿಗೂ ಕೂಡ ನಮ್ಮ ವ್ಯವಸ್ಥಾಪಕರು ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಸಾಧಿಸಬೇಕು ಅಂತ ನಿಂತರೆ ಅದರ ಮರದ ಹಾಗೆ ನಿಲ್ಲಲು ಯತ್ನಿಸು ಎಂದು ಸದಾ ಮಕ್ಕಳನ್ನ ಹುರಿದುಂಬಿಸುವ ಬಳ್ಳಾರಿ ಪದವಿ ಪೂರ್ವ ಕಾಲೇಜಿನ ವಿಭಾಗದ ಉಪನಿರ್ದೇಶಕರಾದ DDPU ಶ್ರೀಯುತ ಪಾಲಾಶಿಸ್ ಟಿ ಸರ್ ಅವರಿಗೂ ಕೂಡ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಒಂದು ಪೆನ್ನು, ಒಂದು ಪುಸ್ತಕ, ಒಂದು ಮಗು, ಒಬ್ಬ ಶಿಕ್ಷಕ ಜಗತ್ತನ್ನೇ ಬದಲಾಯಿಸಬಹುದು ಎಂಬ ಮಾತಿಗೆ ಮಹತ್ವವನ್ನ ನೀಡುವ ಶ್ರೀಮತಿ ಉಮಾದೇವಿ DDP ಬಳ್ಳಾರಿ ಇವರಿಗೂ ಕೂಡ ಆಡಳಿತ ವಿಭಾಗ ಇವರಿಗೂ ಕೂಡ ಈ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಅದರ ಹಾಗೆ ನಮ್ಮ ಬಳ್ಳಾರಿ ಧರ್ಮಕ್ಷೇತ್ರದ ವಿಕಾರ್ ಜನರಲ್ ಆದಂತಹ ರೆವರೆಂಟ್ ಫಾದರ್ O ವಿನ್ಸೆಂಟ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಅದರಂತೆ ನಮ್ಮ ವಂದನೀಯ ಫಾದರ್ ಜಾನ್ ಪೀಟರ್ ಅವರಿಗೂ ಕೂಡ ನಮ್ಮ ಬಳ್ಳಾರಿ ಡಯಾಸಿಸಿನ ಬೋರ್ಡ್ ಆಫ್ ಎಜುಕೇಶನ್ ಸೆಕ್ರೆಟರಿ ಆಗಿರುವಂತಹ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಬಳ್ಳಾರಿ ಧರ್ಮಕ್ಷೇತ್ರದ PRO ಆಗಿರುವಂತಹ ವಂದನೀಯ ಫಾದರ್ ಐವನ್ ಪಿಂಟರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ವ್ಯವಸ್ಥಾಪಕರ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ನಮ್ಮ ವಿಚಾರಣೆಯ ಗುರುಗಳಾದಂತಹ ವಂದನೀಯ ಫಾದರ್ ರಾಜಪ್ಪ ರಾಜರಸ್ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ವಂದನೆಯನ್ನ ಸಲ್ಲಿಸುತ್ತೇನೆ. ಅದರ ಹಾಗೆ ನಮ್ಮ ಕೋಟೆ ವಿಭಾಗದ ಕಾರ್ಪೊರೇಟರ್ ಆದಂತಹ ಶ್ರೀಮತಿ ಶಶಿಕಲಾ ಮತ್ತು ಅವರ ಗಂಡ ಜಗನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಕೃತಜ್ಞತೆ ಮತ್ತು ವಂದನೆಗಳನ್ನ ಸಲ್ಲಿಸುತ್ತೇನೆ. ಅಂತೆಯೇ ನಮ್ಮ ಸಿವಿಲ್ ಇಂಜಿನಿಯರ್ ಹಾಗೂ ವ್ಯವಸ್ಥಾಪಕರಾದಂತಹ ಶ್ರೀಯುತ ದಿನೇಶ್ ಮತ್ತು ಅವರ ಗೆಳೆಯನಾದಂತಹ ವಿಕಾಸ್ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿರುತ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಅಂತೆಯೇ ಈ ಕಾರ್ಯಕ್ರಮಕ್ಕೆ ಸೊಗಸಾಗಿ ಮೂಡಿ ಬರಲು ಬೆನ್ನೆಲುಬು ಹಾಗೂ ನಮ್ಮೆಲ್ಲರನ್ನು ಹುರಿದುಂಬಿಸುವ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು ಹಾಗೂ ಪತ್ರ ವ್ಯವಹಾರಿಕರ್ತರು ಆದಂತಹ ವಂದನೀಯ ಫಾದರ್ ವಾಲ್ಟರ್ ಮೆನೇಜರ್ಸ್ ಅವರಿಗೂ ಕೂಡ ಸಹ ಗೌರವ ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸುತ್ತಿರುವಂತಹ ಕಾಲೇಜಿನ ಪ್ರಾಂಶುಪಾಲರು ಶ್ರೀ ಸಣ್ಣ ಶಿವರಾಮ್ ಸರ್ ಹಾಗೂ ಹೈಸ್ಕೂಲಿನ ಮುಖ್ಯ ಗುರುಗಳು ಶ್ರೀ ಶಾಂತಶೀಲನ್ ಸರ್ ಹಾಗೂ ನಮ್ಮ ಪ್ರೀತಿಯ ವಂದನೆಗಳನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಡಿಯರ್ ಸರ್ಸ್. ಅಂತೆಯೇ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಟ್ಟುಗೂಡಿದ್ದೇವೆ. ನಮ್ಮ ತಂದೆ ತಾಯಂದಿರು, ಎಲ್ಲ ಶಿಕ್ಷಕರು, ಎಲ್ಲ ಮಕ್ಕಳು, ನಿಮ್ಮೆಲ್ಲರಿಗೂ ಕೂಡ ಹಾಗೂ ಬಂದಂತಹ ಎಲ್ಲ ಗುರುಗಳಿಗೂ ಕೂಡ ನನ್ನ ಹಾಗೂ ವ್ಯವಸ್ಥಾಪಕರ ಹಾಗೂ ಇಡೀ ಶಾಲೆಯ ಮಕ್ಕಳ ಪರವಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆ, ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಧನ್ಯವಾದಗಳು. ಇಲ್ಲಿಗೆ ವೇದಿಕೆಯ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಮಕ್ಕಳೇ, ಎಲ್ಲರೂ ನಿಶಬ್ದತೆಯಿಂದ ಕೂತ್ಕೊಳ್ಬೇಕು. ನಿಮ್ಮ ಪೇಷನ್ಸ್ಗೆ ರಿವಾರ್ಡ್ ಡೆಫಿನೆಟ್ ಆಗಿರುತ್ತೆ. ಬಿಫೋರ್ ದ ಸ್ಟೇಜ್ ಗೆಟ್ಸ್ ಕ್ಲಿಯರ್, ಲೆಟ್ ಮಿ ಟೆಲ್ ಯು, ದ ನೇಮ್ ಆಫ್ ಕ್ರಿಸ್ಮಸ್ ಕಮ್ಸ್ ಸಿಂಬಲ್ ಆಫ್ ಪೀಸ್ ಅಂಡ್ ಲವ್. It is celebrated all over the world and with joy and happiness. It is considered to be the time for all the friends, family and with near and dear ones to celebrate this occasion
with love and joy and spread happiness around them. To quote the biblical scripture, and the angel said unto them, this is in Luke chapter 2 and verse 10-11, fear not, angel says, behold, I bring you good tidings of great joy, which shall be to all people. So Christmas is not for only you, is a day this. In the city of David, a Savior, which is the Christ. And He is the Lord of Lords, King of Kings. It is through Him, I am the way, I am the truth and life. Assures us the kingdom of heaven. So Jesus is the